ಕಾಂಗ್ರೆಸ್ ಸರ್ಕಾರದವರು ನಿರಂತರವಾಗಿ ಮೇಯರ್, ಉಪಮೇಯರ್ ನೇಮಕಾತಿಗೆ ಅಡೆತಡೆ ಮಾಡಿದರು. ಎನ್.ಬಿ. ಪಾಟೀಲ್ ಅವರು ಹಾಗೂ ಸುನೀಲ್ ಗೌಡ ಪಾಟೀಲ್ ಅವರು ಬಿಜೆಪಿಯವರು ಆಗಬಾರದು ಎಂಬ ಕಾರಣಕ್ಕೆ ಅಧಿಕಾರ ದುರುಪಯೋಗಪಡಿಸಿಕೊಂಡು ಪ್ರಯತ್ನಪಟ್ಟರು. ಆದರೆ ಅದೇ ಪಕ್ಷದಲ್ಲಿರುವ ಒಬ್ಬ ಸಚಿವರು ಹಿಂದಿನಿಂದ ಸಹಾಯ ಮಾಡಿ ಕೆಲ ಪಕ್ಷೇತರರಿಗೆ ನಮ್ಮ ಕಡೆ ಕಳಿಸಿದರು. ಈಗ ಎನ್.ಬಿ. ಪಾಟೀಲ ಅವರು ಬಿಜೆಪಿಯವರು ಅಧಿಕಾರಕ್ಕೆ ಬರಬಾರದು ಎಂದು ಪ್ರಯತ್ನಪಟ್ಟರು. ಹಿಂದೆ ಕೂಡ ಬಿಜೆಪಿಗೆ ಮೆಜಾರಿಟಿ ಇತ್ತು. ಆಗ ಬಿಜೆಪಿಯ ಒಬ್ಬ ಶಾಸಕ ಜೆಪಿಯವರು ಮಹಾಪೌರ, ಉಪಮಹಾಪೌರ ಆಗದಂತೆ ನೋಡಿಕೊಂಡರು. ಈಗ ದುರ್ದೈವಿ ಎಂದರೆ ಇಂದು ಅವರೇ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ. ಇವತ್ತಿನಿಂದ ಎನ್.ಎಸ್. ಕರಡಿ ಹಾಗೂ ಸುಮಿತ್ರಾ ಜಾಧವ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮಾದರಿ ನಗರ ಮಾಡುತ್ತಾರೆ ಎಂದ ಶಾಸಕ ಯತ್ನಾಳ. ಇಂದು ಬಿಜೆಪಿ ಒಬ್ಬ ಸದಸ್ಯರು ದುಡ್ಡಿನ ಆಸೆಗೆ ಬೀಳದೆ ಮತ ಹಾಕಿದ್ದಾರೆ. ಇಂದು ಬಿಜೆಪಿಯು 17 ಜನರು ಸಹಿತ ಪ್ರಾಮಾಣಿಕರಾಗಿದ್ದಾರೆ. ಸೋತವರನ್ನು ತಗೊಂಡು ಜಿಲ್ಲಾಧ್ಯಕ್ಷ ಅಡ್ಡಾಡುತ್ತಿದ್ದಾರೆ. ಇಂದು ಗೆಲುವಾಗಿದ್ದು ಹಿಂದೂಗಳ ಗೆಲುವು. ಮಹಾನಗರ ಪಾಲಿಕೆಯಲ್ಲಿ ಇಂದು ಕೇಸರಿ ಬಾವುಟ ಹಾರಿಸಿದ್ದೇವೆ ಎಂದ ಯತ್ನಾಳ್. ಇದು ಇಟ್ಟು ಮಳೆ ಆದಾಗೂ ಸಹ ಕೆಲವೊಂದು 2-3 ಭಾಗದಲ್ಲಿ ತೊಂದರೆ ಆಗಿದೆ. ಅದನ್ನು ನಾವು ಸರಿಯಾಗಿ ಮಾಡುವಂಥದ್ದು ನಮ್ಮ ಮೇಯರ್ ಮಾಡ್ತಾರೆ. ಮತ್ತು ಮೇಜರ್ ಎಲ್ಲ ಕೆಲಸ ಆಗಿದೆ. ಆದರೆ ಇನ್ನೂ ನಗರವನ್ನು ಸ್ವಚ್ಛವಾಗಿಡುವುದು, ನಗರದಲ್ಲಿ ಎಲ್ಲಿಯೂ ಸಹ ನೀರು ಪ್ರವಾಹಗಳು ಬರಲಾರದಂತೆ ನೋಡ್ಕೊಳ್ಳೋದು, ಮತ್ತು ವಿದ್ಯುತ್ ಏನು ಕಂಬಗಳದಾವು ಇವತ್ತೇನು LED ಮಾಡಬೇಕಾಗಿದೆ, ಅದು ಆ ವಿಚಾರ ಇರ್ಬೋದು. ಮತ್ತು ಜನರಿಗೆ 24 ತಾಸು ನೀರು ಕೊಡುವಂಥ ಕೆಲಸ ನಮ್ಮ ಮಹಾಪೌರು, ಉಪಮಹಾಪೌರು ಮತ್ತು ನಾನು ಕೂಡಿ ಮಾಡ್ತೀವಿ. ಒಂದು ವರ್ಷದ ಅವಧಿಯಲ್ಲಿ ಪಾಲಿಕೆಯಲ್ಲಿ ಭಾಳ ಭ್ರಷ್ಟಾಚಾರ ಇತ್ತು. ಪ್ರತಿಯೊಂದಕ್ಕೂ ಜನರು ಹಣ ಕೊಡಬೇಕಾಗಿ ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಹಿಂದಿನ 1 ವರ್ಷದಲ್ಲಿ. ನಮ್ಮ ಮಹಾಪೌರು, ಉಪಮಹಾಪೌರು ಬಂದಾರ, ಅವು ಯಾವ್ಯಾವ ಅದಾವಲ್ಲ ಅವೆಲ್ಲ ತನಿಖೆ ಮಾಡಿಸ್ತೀವಿ. ಆದರೆ ಯಾರು ತಪ್ಪಿದಸ್ತರದಾರ ನಾವು ಸರ್ಕಾರಕ್ಕೆ ಬರೀತೀವಿ. ಆದರೆ ನನಗೇನು ವಿಶ್ವಾಸ ಇಲ್ಲ ಈ ಸರ್ಕಾರ ಮೇಲೆ. ನಾವು ಏನೇ ತನಿಖೆ ಕೊಟ್ಟರು ಸಹ ನ್ಯಾಯ ಸಿಗ್ತೈತೆ ಅಂತ ಅನ್ನೋದಿಲ್ಲ. ನೋಡೋಣ, ಕಾದು ನೋಡ್ತೀವಿ. ಯಾರು ಹಿಂದಿನ ಮಹಾಪೌರು ಏನೇನು ಮಾಡ್ಯಾರ ಅನ್ನೋದು ಎಲ್ಲ ನಮ್ಮಲ್ಲಿ ದಾಖಲೆ ಇದಾವೆ. ಅವತ್ತನ್ನ ಎಲ್ಲ ನಾವು ತನಿಖೆ ಮಾಡುವಂಥ ಕೆಲಸ ಮಾಡ್ತೀವಿ. ಸರ್, ಈಗ ಹಿಂದೂಗಳು ತಪ್ಪೇನೈತಿ, ಅವ್ರು ಹಂಗೆ ಮಾಡಿದ್ರೆ ನಾವು ಹಂಗೆ ಮಾಡಬೇಕಾಗ್ತದೆ ಅಂತ ಹೇಳೀನಿ. ಇವತ್ತು ನೋಡಿ ಕಗ್ಗೊಲೆ ಆಗಿದೆ, ಹಿಂದೂಗಳ ಕಗ್ಗೊಲೆ ಆಗ್ತಾಯಿದೆ. ಏನು ಯಾವ ಹಿಂದೂಗಳು ಇಂಥ ಕೊಲೆ ಮಾಡುವಂಥ ಹೀನ ಕೃಷಿಗೆ ಹೋಗೋದಿಲ್ಲ. ಕಾಲ ಹಂಗೆ ಬರ್ತಂದ್ರೆ ಅದನ್ನು ನಿರ್ಣಯ ನಾವು ಮಾಡ್ತೀವಿ. ಆಗಿತ್ತು. ಆದರೆ ಕಾಂಗ್ರೆಸ್ ಏನು ಸರ್ಕಾರದವರು ನಿರಂತರವಾಗಿ ನಮ್ಮ ಪಕ್ಷದ ಏನು MS ಕರಡಿ ಅವರು ಮಹಾಪೌರರಾಗಿ, ಅದೇ ರೀತಿ ಉಪಮಹಾಪೌರರಾಗಿ ನಮ್ಮ ಸುಮಿತ್ರಾ ಜಾಧವ್ ಅವರು ಆಯ್ಕೆ ಆಗಿದ್ದರು. ಆದರೆ MB ಪಾಟೀಲರು, ಸುನೀಲ್ ಪಾಟೀಲ್ ಅವರು ನಮಗೆ ಸಾಕಷ್ಟು ಅಡೆತಡೆಗಳನ್ನು ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ BJPಯ ಮಹಾಪೌರ ಮತ್ತು ಉಪಮಹಾಪೌರ ಆಗಬಾರ್ದು ಅಂತೇಳಿ ಭಾಳ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಟ್ರು. ಆದರೆ ಅದೇ ಪಕ್ಷದಲ್ಲಿರುವಂಥ ಒಬ್ಬ ಸಚಿವರು ನಮ್ಗೆ ಹಿಂದಿನಿಂದ ಸಹಾಯ ಮಾಡಿ ಕೆಲವೊಂದು ಪಕ್ಷೇತರಗಳನ್ನು ನಮ್ಮ ಕಡೆ ಕಳಿಸುವಂಥ ಪ್ರಯತ್ನ ಮಾಡಿದ್ರು. ಈಗ MB ಪಾಟೀಲರು ಪ್ರಜಾತಾಂತ್ರಿಕವಾಗಿ ನಾವು ಆಯ್ಕೆ ಆದರೂ ಸಹ ಕೋರ್ಟಿನಿಂದ ತಡೆಯಾಜ್ಞೆ ತರೋದ್ರು. ಒಟ್ಟೆ BJP ಎಂದೂ ಇಲ್ಲಿ ಅಧಿಕಾರಕ್ಕೆ ಬರಬಾರ್ದಂತ ಪ್ರಯತ್ನ ಮಾಡಿದವರು ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ MB ಪಾಟೀಲ್. ಆದರೆ ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಕ್ತು. ನ್ಯಾಯಾಲಯ ಏನು ಮತದಾನ ಆಗಿತ್ತು. ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅಂದರೆ 35 ಕಾರ್ಪೊರೇಟರ್ಗಳನ್ನ ಡಿಸ್ಕ್ವಾಲಿಫೈ ಮಾಡ್ಬೇಕಂತ ಮಾಡಿದ್ರು. ಅದು ನ್ಯಾಯಾಲಯ ಒಪ್ಪದೆ ಇವತ್ತು ರಿಸಲ್ಟ್ ಘೋಷಣೆ ಮಾಡಬೇಕಂತ ಆದೇಶ ಮಾಡಿದ ಮೇಲೆ ಇವತ್ತು ನಮ್ಮ MS ಕರಡಿ ಅವರು ಮಹಾಪೌರರಾಗಿ, ಸುಮಿತ್ರಾ ಜಾಧವ್ ಅವರು ಉಪಮಹಾಪೌರರಾಗಿ ಇವತ್ತು ಮೊದಲ ಬಾರಿಗೆ ಇವತ್ತು ಅಧಿಕೃತ BJPಯ ಒಬ್ಬರು ಮಹಾಪೌರ, ಉಪಮಹಾಪೌರ ಆಗಿದ್ದಾರೆ. ಹಿಂದೂ BJPಗೆ ಮೆಜಾರಿಟಿ ಇತ್ತು. ಆದರೆ ಹಿಂದಿನ ಶಾಸಕ ಒಳ ಒಪ್ಪಂದ ಮಾಡಿಕೊಂಡು ಎಂದೂ BJP ಮಹಾಪೌರ ಮತ್ತು ಉಪಮಹಾಪೌರ ಆಗದಂತೆ ನೋಡ್ಕೊಂಡಿದ್ದರು. ಆದರೆ ದುರ್ದೈವ ಅಂದರೆ ಇವತ್ತು BJP ಒಳಗೆ ಅವರೇ ಅತ್ಯಂತ ಕ್ರಿಯಾಶೀಲರಾಗಿ ಯಾರು ಪಕ್ಷದ್ರೋಹ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ಮೋಸ ಮಾಡಿ ಇಲ್ಲಿವರೆಗೂ BJPಯ ಮಹಾಪೌರ, ಉಪಮಹಾಪೌರ ಆಗದ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು BJPಗೆ ಅಪಮಾನ ಮಾಡಿದ್ರು. ಇವತ್ತವರು ನಿಷ್ಠಾವಂತ BJP ಕಾರ್ಯಕರ್ತರಾಗಿದ್ದಾರೆ. ಮತ್ತು ನಮ್ಮ BJP ಅಭ್ಯರ್ಥಿಗಳ ವಿರುದ್ಧ ಏನು ಸೋತಿದ್ರು ಕಾರ್ಪೊರೇಟರ್ಗಳು, ಅಭ್ಯರ್ಥಿಗಳು, ಅವರು ಎಲ್ಲರೂ ಇವತ್ತು BJP ಸಕ್ರಿಯ ಕಾರ್ಯಕರ್ತರಾಗಿ ರಾಜಾರೋಷವಾಗಿ ನಾಚಿಕೆ ಇಲ್ಲಾರ್ದೇ ಇವತ್ತು ವಿಜಯಪುರ ನಗರದಲ್ಲಿ ನಾವು BJP ತಿಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಇದು ಏನು ತೋರಿಸ್ತದೆ ಅಂದರೆ ನಿಜವಾದ BJPಯ ಎಲ್ಲ ಸದಸ್ಯರು
ನಮ್ಮ ಜೊತೆಗಿರುವಂಥ ಎಲ್ಲ ಸದಸ್ಯರು ಒಂದಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ. ಅದ್ರ ಜೊತೆಗೆ ಪಕ್ಷೇತರ ಕಾರ್ಪೊರೇಟರ್ಗಳು ಸಹ ಇವತ್ತು ನಮ್ಮ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತಿನಿಂದ MS ಕರಡಿಯವರು, ನಮ್ಮ ಸುಮಿತ್ರಾ ಜಾಧವ್ ಅವರು ಮಹಾಪೌರರಾಗಿ ಉಪಮಹಾಪೌರರಾಗಿ 1 ವರ್ಷದ ಅವಧಿಯವರೆಗೆ ಏನು ನಗರದಲ್ಲಿ ಕೆಲವೊಂದು ಸಮಸ್ಯೆಗಳು ಮೊನ್ನೆ ಮಳೆಯಿಂದ ಏನೋ ತೊಂದರೆ ಆಗಿದೆ, ಇವತ್ತಿನಿಂದಲೇ ನಮ್ಮ ಇಬ್ಬರು ಮಹಾಪೌರ ಉಪಮಹಾಪೌರ ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡಿ ಆಯುಕ್ತರ ಜೊತೆಗೆ ಶಾಶ್ವತವಾದಂಥ ಪರಿಹಾರಗಳನ್ನು ಕಂಡುಹಿಡುವಂಥ ಕೆಲಸ ಇವತ್ತೇ ಪ್ರಾರಂಭ ಮಾಡ್ತಾರೆ. 1 ವರ್ಷ ಅವಧಿಯಲ್ಲಿ ವಿಜಯಪುರ ನಗರದಲ್ಲಿ ಎಲ್ಲೆಲ್ಲಿ ಈ ನೀರಿನ ಒಂದು ಬಾಟಲ್ ನೆಕ್ ಇದೆ ಅದನ್ನೆಲ್ಲ ಇದು ಸುಧಾರಣೆ ಮಾಡಿ ಇಡೀ ಕರ್ನಾಟಕದಲ್ಲಿ ವಿಜಯಪುರ ಮಹಾನಗರ ಪಾಲಿಕೆ ವಿಜಯಪುರ ನಗರವನ್ನು ಒಂದು ಮಾದರಿಯಾದಂಥ ಒಂದು ನಗರ ಮಾಡ್ತಾರೆ ನಮ್ಗೆ ವಿಶ್ವಾಸ ಇದೆ. ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ವಿಭಾಗೀಯ ನಮ್ಮ ರೀಜನಲ್ ಕಮಿಷನರ್ ಇದ್ದಾರೆ, ಡೆಪ್ಯೂಟಿ ಕಮಿಷನರ್ ಇರ್ಬೋದು, ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇದ್ದು ಎಲ್ಲರೂ ಸಿಬ್ಬಂದಿ ವರ್ಗ, ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರೇನಿದ್ದಾರೆ, ನಾವು ಪಕ್ಷಾತೀತವಾಗಿ ಇಲ್ಲಿ ನಾವು ಯಾವುದೇ ಪಕ್ಷ ಇಲ್ಲಾರ್ದೇ ಎಲ್ಲರೂ ಸಂಘಟನೆ ಮಾಡಿಕೊಂಡು ನಮ್ಮ ಮಹಾಪೌರರು ಮತ್ತು ಉಪಮಹಾಪೌರರು ಒಂದು ಮಾದರಿಯಾದಂಥ ಆಡಳಿತ ಕೊಡ್ತಾರೆ. ಬಿಜೆಪಿ ಮೊದಲ ಬಾರಿ ಅವ್ರು ಯಾರೋ ನಕಲಿ ಅದಾರೆ, ಅವ್ರಿಗೆ ಇದು ಬೇಕಾಗಿರಲಿಲ್ಲ. ಹಿಂದೆ MLA ಇದ್ದ BJP ಒಮ್ಮೆ BJP ಅಧ್ಯಕ್ಷ ಆದ್ರೆ ಇಲ್ಲಿ ಪಾಪ ನಮ್ಮ ನಿಷ್ಠಾವಂತರು ಇವತ್ತೇನು ಆರಿಸಿ ಬಂದಾರೆ ಎಲ್ಲ ಜನ, ಇವರೆಲ್ಲ ನಿಷ್ಠಾವಂತರಾಗಿ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಒಬ್ಬ ಕಾರ್ಪೊರೇಟ್ರು ಸಹಿತ ವಿಚಲಿತನಾಗದೆ, ದುಡ್ಡಿಗೆ ಆಸೆ ಬೀಳದೆ, MB ಪಾಲ್ರ ಬೆದರಿಕೆಗೆ ಒಳಗಾಗದೆ ಗಟ್ಟಿಯಾಗಿ ಮೊದಲನೇ ಸಲ BJP ಎಲ್ಲ ಸದಸ್ಯರು, ಅದ್ರ ಜೊತೆಗೆ 4 ಜನ ಅಲ್ಲ ಪಕ್ಷೇತರ ಎಲ್ಲ ಸದಸ್ಯರು ಕೂಡಿ ಮತ ಹಾಕಿದ್ದು ಮೊದಲೇದು ಇತಿಹಾಸ. ಅದಕ್ಕೆ BJP ಒರಿಜಿನಲ್ BJP ಇಲ್ಲಿದೆ. ಈಗೇನು ಅಲ್ಲಿ ಅದಾರಲ್ಲ ನಕಲಿ BJPಗಳು ಅವ್ರು ಉಚ್ಚಾಟನೆ ಆದರೂ ಬಿಜೆಪಿ ಅಧಿಕಾರಕ್ಕೆ ಹಿಡಿದಕ್ಕೆ ನಿಮ್ಗೆ ಖುಷಿ ಕಾಣಿಸ್ತಾ ಇದೆ. ಹೌದ್ರಿ, ಮತ್ತು ಖುಷಿ ನೋಡ್ರಿ, ನಾವು ಎಲ್ಲರೂ ಕೂಡಿ ಇಂಥ ಒಳ್ಳೆಯ ಮಹಾನಗರ ಪಾಲಿಕೆ ಸದಸ್ಯರನ್ನ ಆಯ್ಕೆ ಮಾಡಿ ಹೊತ್ತು ಜನ ಆರಿಸಿ ಕಳಿಸಿದ್ದಾರೆ. ಆಯ್ಕೆ ಮಾಡೋದ್ರಲ್ಲಿ ನಾವು ಭಾಳ ಪ್ರಮುಖ ಪಾತ್ರ ವಹಿಸಿದ್ದೀವಿ. ಎಲ್ಲ 17 ಜನರೂ ಸಹ ಒಂದು ಒಳ್ಳೆ ಮುತ್ತು ರತ್ನಗಳಿದ್ದಂಗೆ ಅದಾರೆ, ಎಲ್ಲರೂ ಕ್ರಿಯಾಶೀಲರದಾರ. ಅವರು ಬಿಟ್ಟು ಯಾರು ಸೋತವ್ರು ಅದಾರಲ್ಲ ಅವ್ರು ತೊಗೊಂಡು ಇವತ್ತು ಜಿಲ್ಲಾಧ್ಯಕ್ಷ ಇಲ್ಲಿಯ ನಕಲಿ BJPಯವರು ಅಡ್ಡಾಡ್ಲಕತ್ತಾರೆ. ಅವರೆಲ್ಲ ಪಕ್ಷ ವಿರೋಧಿ ಮಾಡಿದವ್ರೆ. ಅವರ ನಕಲಿಯೋ ನಾವು ನಕಲಿಯೋ ಅನ್ನೋದು ಬಿಜಾಪುರ ಜನರಿಗೆ ಗೊತ್ತಾಗಿದೆ. ಸರ್, ಇದು ಯತ್ನಾಳರ ಗೆಲುವು ಅಥವಾ BJP ಗೆಲುವು ಸರ್ ಇವತ್ತಿಂದ? ಇದು ಹಿಂದೂಗಳ ಗೆಲುವು. ಕೇಸರಿ ಬಾವುಟ ಮಹಾನಗರ ಪಾಲಿಕೆ ಹೋದ ಸಲನೇ ಹಾರಿಸ್ಬೇಕಾಗಿತ್ತು, ನಮ್ಮಲ್ಲೇ ಕುತಂತ್ರ ಆಗಿತ್ತು. ಈ ಸಲ ಯಾವುದೇ ಕುತಂತ್ರ ನಡೀಲಿಲ್ಲ. ನಮಗೆಲ್ಲ ರೀತಿ ಅವ್ರು 4 MLCಗಳನ್ನು ತೊಗೊಂಡು ಬಂದಿದ್ದರು ಕಾಂಗ್ರೆಸ್ನವ್ರು. ಆದಾಗ್ಯೂ ನಮಗೆಲ್ಲ ಪಕ್ಷೇತರ ಸದಸ್ಯರು ಸಹ ಸಹಕಾರ ಕೊಟ್ಟಿದ್ದರಿಂದ ಇದು ವಿಜಯಪುರ ನಗರದಲ್ಲಿ ಮೊದಲ ಬಾರಿಗೆ ಕೇಸರಿ ಧ್ವಜ ಹಾರಿದೆ, ಮೊದಲ ಬಾರಿಗೆ BJP ಧ್ವಜ ಹಾರಿದೆ. ಎಷ್ಟು ಮತಗಳಿಂದ ಮೇಯರ್ ಉಪಮೇಯರ್ ಘೋಷಣೆ ಆಗಿದೆ? 24 MS ಕರಡಿಯವರಿಗೆ, 22 ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ. ನಮ್ಮದು ಉಪಮಹಾಪೌರ ಅಂದ್ರೆ ಅವಿರೋಧವಾಗಿ ಹಾಕಿದ್ರು 0-0. ಅವ್ರಿಗೆ 24 ಬಿದ್ದವು, ಎದುರಿನ ಪಾರ್ಟಿಗೆ 0-0 ಬಿದ್ದವು. ಹೈಕೋರ್ಟ್ ಪೀಠ ನ್ಯಾಯಾಲಯದಲ್ಲಿ ನಮಗೆ ಜಯ ಸಿಕ್ಕಿದೆ. ಮೇಯರ್ ಆಗಿ ಇವತ್ತು ನಾನು ಚಾರ್ಜ್ ತಗೋತಾ ಇದ್ದೀನಿ. ನಮ್ಮ ಬಿಜಾಪುರದ ನಗರದಲ್ಲಿ ಬಿಜಾಪುರ ನಗರದಲ್ಲಿ ಇತ್ತೀಚೆಗೆ ಮಳೆ ಬಂದು ಸ್ವಲ್ಪ ಅಭಾವ ಆಗಿದೆ, ಮೊದಲೇ ಆದ್ಯತೆ ಕೊಡ್ತೀನಿ. ಮತ್ತು ಈ ಸತ್ತದ್ದು ಅದು ಭಾಳ ಅವ್ರು ಹೇಳ್ದಾಗೆ, ಆಗಲೇ ನೀವು ಹೇಳ್ದಾಗೆ ಭಾಳ ಇದು ನಡೆದಿದೆ ಅಂತ ಹೇಳಿದ್ರೆ ಆಗುತ್ತೆ. ಅದನ್ನು ಒಂದು ರಿಪೇರಿ ಮೂಮೆಂಟಿಗೆ ನಾವು ತರ್ತೀವಿ ಸರ್. ರಿಪೇರಿ ಮಾಡಬೇಕು. ಅವ್ರು ಎಲ್ಲರಿಗೆ ಆಫೀಸರ್ ಮೀಟಿಂಗ್ ತೊಗೊಂಡು ಸಾರ್ವಜನಿಕರಿಂದ ಏನಾದ್ರು ದೂರ ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ನಾವು DC ಅವರಿಗೆ ಮುಂದೆ ಬರಿತೀವಿ, ಗೌರ್ಮೆಂಟಕ್ಕೂ ಬರಿತೀವಿ ಸರ್. ಯತ್ನಾಳ್ ಅವರು ಕಾಣಿಸ್ತಾ ಇದ್ದಾರೆ, ಹುಡುಕಿದ್ದಾರೆ, ಯಾಕೆ ಕಾಣಿಸ್ತಾರೆ, ಏನು ಅನ್ನಿಸ್ತಾ ಇದೆ ನೀವು? ಮೂಲ BJP ಅವರು ಎಲ್ಲದಾರೆ ಸರ್? ಈಗ ಅದು ಒಂದು ಹಂಬಲ್ ಇರಬೇಕು ಮನುಷ್ಯಾಗ, ಪಕ್ಷ ಅದು ಎಲ್ಲರೂ ಬೇಕು. ಅದು ಇಲ್ಲ, ಅದು ಉಳಿದಿಲ್ಲ. ಈಗ ಬರಬೇಕಾಗಿತ್ತು ಸರ್, ಅವರು ಯಾಕೋ ಇದು ಆಗಿಲ್ಲ. ಈಗ ನಾವು ಅವ್ರ ನೇತೃತ್ವದೊಳಗೆ 17 ಮಂದಿ ಜನ ಆಯ್ಕೆ ಆಗಿದ್ದೇವೆ. ಅವ್ರ ನೇತೃತ್ವದೊಳಗೆ ನಾವು ಈಗ ಇಲ್ಲ ಅಂದರೂ ಕೂಡ ಅವ್ರ ನೇತೃತ್ವದೊಳಗೆ ಆರಿಸಿ ಬಂದೇವಿ. ಅವರೇ ನಮ್ಮನ್ನು ಮಾಡಿದವರು. ಅದಕ್ಕೆ ಅವರಿದ್ದರೆ ನಾವು ಸಂತೋಷ ಪಡ್ತಾ ಇದ್ದೀವಿ. ಆರಿಸಿ ತಂದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ.
ಇವತ್ತು ನಮ್ಮ ಸರ್ ಬಸನಗೌಡರು ಸರ್ ಹೇಳಿದಾಗೆ ಹಾಗೂ ನಮ್ಮ ಪೂಜಾ ಮೇಯರ್ ಸರ್ ಹೇಳಿದಾಗೆ ನಾವು ಅವರ ನೇತೃತ್ವದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಹಿಳಾ ಧ್ವನಿ ಹಾಕಿರಿ, ಮಹಿಳೆಯರು ಪ್ರತಿನಿಧಿ ಹಾಂ, ಪ್ರತಿದಿನ ಕೊಡ್ತೀವಿ ರೀ. ಮಹಿಳೆಯರಿಗೆ ಸಹಾಯ ಕೂಡಿ ಮುಚ್ಚಿದ ಲಕೋಟೆಯಲ್ಲಿ ಇಟ್ಕೊಂಡಿದ್ವಿ ಎಲ್ಲ ಮತಗಳನ್ನು. ಇವತ್ತನ್ನು ಓಪನ್ ಮಾಡಿ ಎನಿಸಿ ಅಧ್ಯಕ್ಷ ಮತ್ತು ಮಹಾಪೌರ ಮತ್ತು ಉಪಮಹಾಪೌರರ ಚುನಾವಣೆಯನ್ನು ಘೋಷಣೆ ಮಾಡಿದ್ದೇವೆ. ಇವತ್ತಿಗೆ ಪ್ರಚಾರ ಮುಗಿತು. ಮಡಿವಾಳಪ್ಪ ಕಳ್ಳಿ ಅಧ್ಯಕ್ಷ ಸ್ಥಾನಕ್ಕೆ, ಆಮೇಲೆ ಸುಮಿತ್ರಾ ಜಾಧವ್ ಉಪಮೇಯರ್. ಕರಡಿ ಅನ್ನೋರು ಮೇಯರು, ಸುಮಿತ್ರಾ ಜಾಧವ್ ಉಪಮೇಯರು. ಈ ಇವತ್ತು ಕೋರಂ ಬಿದ್ದರು 36 ಜನ ಇದ್ದು ಕೋರಂ ಬಿದ್ದರು 46ರಲ್ಲಿ. ಎಲ್ಲ ಮಹಾಪೌರ ಚುನಾವಣೆಯಲ್ಲಿ 24, 22 24, 27 ರೀ. ಕೋರ್ಟ್ ಆದೇಶ ತಡೆ ಹಿಡಿದಿತ್ತಲ್ಲ, ಅದೇನು ಕ್ಲಿಯರ್ ಆಗಿ ಕೋರ್ಟ್ ಆದೇಶ ಈ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮುಗಿದೋಯ್ತು. ಈಗ ಆ ಒಂದು ಪ್ರಕರಣ ಮುಗಿಯಿತು, ಮತ್ತೊಂದು ಪ್ರಕರಣ ಇದೆ, ಅದು ನಡೀತಾ ಈಗ ಆಸ್ತಿ ಘೋಷಣೆ ಆ ಬಗ್ಗೆ ವಿಚಾರಣೆ ನಡೀತಾ ಇದೆ. ವಿಚಾರಣೆ ನಡೀತಾ ಇದೆ. ಆಲ್ರೆಡಿ ಅವರನ್ನ ಸಸ್ಪೆಂಡ್ ಮಾಡಿರಲಿಲ್ಲ, ಅನರ್ಹ ಖಾಲಿ ಘೋಷಣೆಯನ್ನು ಮಾಡಿದ್ವಿ ನಾವು. ಅದರ ಮೇಲೆ ಸಿಂಗಲ್ ಇದಕ್ಕೆ ಹೋಗಿದ್ರು ಅವರು ಬೆಂಚಲ್ಲಿ. ಅಲ್ಲಿ ನನ್ನ ಆದೇಶ ಅಂದರೆ ಕಾರ್ಪೊರೇಟ್ ಇದು ರೀಜನಲ್ ಕಮಿಷನ್ ಆದೇಶವನ್ನು ಎತ್ತಿ ಹಿಡಿದಿತ್ತು. ಅದ್ರ ಮೇಲೆ ವಿಭಾಗೀಯ ಮಟ್ಟದಲ್ಲಿ ಇದೆ ಅಂತ ನಾನು ಕೇಳಿದ್ದೇನೆ, ನನಗೆ ಪೂರ್ತಿ ಕನ್ಫರ್ಮ್ ಇಲ್ಲ. ತೆರವಾಗಿದೆ. ತಡೆಯಾಜ್ಞೆ ಸಿಕ್ಕಿಲ್ಲ, ಅದರಲ್ಲಿ ತಡೆಯಾಜ್ಞೆ ಸಿಕ್ಕಿಲ್ಲ. ಬಟ್ ಇದು ಮತ್ತೊಂದು ಪ್ರಕರಣ ನಡೀತಾ ಇತ್ತು. ಈ ಪ್ರಕರಣದಲ್ಲಿ ನಮಗೂ ಈ ರೀತಿ ಹೇಳಿಬಿಟ್ಟಿದ್ದಾರೆ, ನೀವು ಹೋಗಿ ಚುನಾವಣೆ ಘೋಷಣೆ ಮಾಡಿ, ಫಲಿತಾಂಶ ಘೋಷಣೆ ಮಾಡಿ ಅಂತ ಹೇಳಿದ್ದಕ್ಕೆ ಅದರಂತೆ ನಾವು ಮಾಡಿದ್ದೇವೆ. ಮತ್ತೊಂದು ಪ್ರಕರಣ ನಡೀತಾ ಇದೆ. ಅಧಿಕಾರಾವಧಿ ಹೌದು, ಇವತ್ತಿನಿಂದ ಆರಂಭ ಆಗ್ತದೆ. 1 ವರ್ಷ. ಮುಂದಿನ 1 ವರ್ಷ. ಇನ್ನೂ ಸ್ಟ್ಯಾಂಡಿಂಗ್ ಕಮಿಟಿ ಒಂದು ಎಲೆಕ್ಷನ್ ಮಾಡೋದಿದೆ, ಶೀಘ್ರದಲ್ಲಿ ಮಾಡ್ತೀನಿ. ಸದಸ್ಯತ್ವ ಅನರ್ಹತೆ ಬಗ್ಗೆ ಸದ್ಯಕ್ಕೆ ಯಾವ ರೀತಿ ಅಂತ ಅನರ್ಹತೆ ಸದ್ಯಕ್ಕೆ ಅದ್ರ ಮೇಲೆ ವಿಚಾರಣೆ ನಡೀತಾ ಇದೆ. ಅದು ಮಾನ್ಯ ಉಚ್ಚ ನ್ಯಾಯಾಲಯದ ಎದುರಿಗಿದೆ. ಅಲ್ಲಿ ಯಾವಾಗ ತೀರ್ಮಾನ ಆಗುತ್ತೋ ಅಲ್ಲಿ ಅದ್ರ ಮೇಲೆ. ಸದ್ಯಕ್ಕೆ ಇವರು ಕೆಲಸ ಮಾಡೋದಕ್ಕೆ ಏನೂ ತೊಂದರೆ. ಸಿಗೋಲ್ಬೇಡ.